ಹೊರಟೆ ಹಾಗಾದ್ರೆ. ಪ್ರಾಪ್ತಿಗೆ ಬಾರದೇ ಇದ್ದದ್ದನ್ನು ಬಹಳ ಹಂಬಲಿಸಿ ಯಾವ ಪ್ರಯೋಜನವೂ ಇಲ್ಲ. ನಮಗೆ ಭೂಪತಿಯ ವರಸೆ ನೋಡುವಾಗಲೇ ಗೊತ್ತಾಗಿದೆ ಅವರು ಜಾರ್ಲಿಗೆ ದಾರಿ ಹುಡುಕುತ್ತಾ ಇದ್ದಾರೆ ಅಂತ. ಆಮೇಲೆ ಇನ್ನು ಹಂಬಲಿಸುವುದು ಯಾಕೆ? ನನ್ನ ರಥವನ್ನು ನಾನೇ ಮುನ್ನಡೆಸಿಕೊಂಡು ಮಾಡ್ತೇನೆ ಹೋರಾಟ. ಮಾಡುವುದಿನ್ನು ದೈವ ವಿಹೀನನಲ ರಣದ ವಿಮಾನಿ ದೇವದೆ ಏನ ಮಾಡುವುದಿನ್ನು ರಥವನ್ನು ಮುನ್ನಡೆಸುತ್ತಾ ಹೋರಾಟದಲ್ಲಿಯೂ ಒದಗುತ್ತಾ ನಿರ್ಣಾಯಕವಾದಂತಹ ಒಂದು ಪರಿಣಾಮವನ್ನು ಕಾಣುವಂತಹ ತವಕದಿಂದ ನಾನು ಮುಂದಾದರೆ ಎಂತಹ ವಿಪರೀತವಾದಂತಹ ಸ್ಥಿತಿಯಾಗಿ ಹೋಯಿತು. ರಥದ ಗಾಲಿಗಳೂ ಮುಂದಕ್ಕೆ ಉರುಳದೇ ಇದ್ದಂತಹ ಸ್ಥಿತಿ ಯಾಕೆ ಬಂತು ಅಂತ ದೃಷ್ಟಿಯನ್ನು ಕೆಳಗೆ ಹರಿಸಿದರೆ ರಥದ ಗಾಲಿಗಳು ಕೆಸರಿನಾಳದಲ್ಲಿ ಹೂತು ಹೋಗಿವೆ. ತಮ್ಮ ಶರೀರದ ಸಕಲ ತ್ರಾಣವನ್ನು ವಿನಿಯೋಗಿಸಿ ಪರಿಶ್ರಮದಿಂದ ರಥವನ್ನು ಮುಂದಕ್ಕೆ ಎಳೆಯುವಂತಹ ಸಾಹಸವನ್ನು ಅಶ್ವಗಳು ಪ್ರದರ್ಶಿಸಿದರೂ ಅವುಗಳ ಸಾಮರ್ಥ್ಯ ಸಾಕಾಗದೆ ಮತ್ತೆ 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 ರಥ ಕೆಳಕ್ಕೆ ಹೋಗುತ್ತಾ ಇದೆ. ರಥದ ಮೂತಿಯಲ್ಲಿ ಕುಳಿತಂತಹ ಸಾರಥಿಯಾದ ಭೂಪತಿ ಅವನಾದರೂ ಸ್ವಲ್ಪ ಹೆಗಲು ಕೊಡ್ತಿದ್ರೆ ರಥ ಮೇಲೆ ಬರ್ತಿದ್ದೆ. ನಾವು ಮತ್ತೆ ಮತ್ತೆ ಭಾರ ಹೆಚ್ಚು ಮಾಡ್ತಾ ಇದ್ದಾನೆ. ಆದಷ್ಟು ಕೆಳಗೋಗಲಿ, ಆದಷ್ಟು ಕೆಳಗೋಗಲಿ. ಏನು ಮಾಡೋಣ? ಹೌದು, ಕೇವಲ ನನ್ನ ದುರದೃಷ್ಟ ಅಂತ ಹೇಳುವುದಕ್ಕಿಲ್ಲ. ಇದು ಇಂದಿನ ಯುದ್ಧದಲ್ಲಿ ಬರಬಹುದಾದ ಸೋಲಾಗಲಿ ಗೆಲುವಾಗಲಿ ಪರಿಣಾಮವನ್ನು ಒದಗಿಸುವುದು ಸುಯೋಧನನ ಮೇಲೆ. ರಣದ ಅಭಿಮಾನಿ ದೇವತೆ ಮುಳಿದಳು, ಇದು ನಿರ್ಣಯವೇ. ಇಲ್ಲದೆ ಹೋದರೆ ಬಹಳ ಪ್ರಯತ್ನದಿಂದ ನಾವು ಸಂಪಾದಿಸಿದ ಸಾರಥಿ ಯಾಕೆ ಮಧ್ಯದಲ್ಲಿ ಕೈ ಬಿಡುತ್ತಾನೆ? ಬಹಳ ವಿಶ್ವಾಸದಿಂದ ನಾವು ಪೂಜಿಸಿದಂತಹ ಸರ್ಪಮುಖಿ ಶರ ಯಾಕೆ ವೈಫಲ್ಯವನ್ನು ಕಾಣುತ್ತದೆ? ಏನನ್ನು ಸಂಗ್ರಹಿಸಿದರೂ, ಎಷ್ಟನ್ನು ಸಾಧಿಸಿದರು ಈ ಸಮರ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಆದರೆ ನನ್ನ ಯೋಧತ್ವದ ವೈಫಲ್ಯ ಅಲ್ಲ, ಇದು ಸುಯೋಧನನ ದುರದೃಷ್ಟದ ಫಲ ಅನ್ನುವುದು ಸ್ಪಷ್ಟವಾಗುತ್ತದೆ. ಹಾಗೆಂದು ಕೇವಲ ಅದೃಷ್ಟ, ದುರದೃಷ್ಟ, ದೈವ, ವಿಧಿ ಇದರ ಮೇಲೆಯೇ ಹೊಣೆಯನ್ನು ಹೊರಿಸಿ ಪುರುಷ ಪ್ರಯತ್ನದಿಂದ ಹೊರಗಾಗಬೇಕಾದದ್ದಲ್ಲವಲ್ಲ. ಮನೋರಥದಿಂದ ನಾವು ಕೆಳಗೆ ಬರಕೂಡದು, ಮನೋರಥದಲ್ಲಿ ನಾವು ಕುಸಿಯಕೂಡದು. ಏರಿದ ರಥದಿಂದ ಕೆಳಗಿಳಿಯಬಾರದೆಂದೇನೂ ಇಲ್ಲವಲ್ಲ. ರಥ ಇಳಿದು ಕುಂತಿ ಸೂನುವಿನ ಮಗನು ನೀತಿ ವಿಧಾನದಲ್ಲಿ ತಾನೊರೆದ ಸರ್ವರ್ ಮೆಚ್ಚುವಂದದಲ್ಲಿ ಎಲೆ ಪಾರ್ಥ ನೀ ಕೇಳುವ ದೊಲಿದೆಲ್ಲ ಮಾತ ಛಲಗದಗೆ ಸೋಮಕುಲ ಧರ್ಮಜ ನೆಲದಲ್ಲಿ ಕೂಡಿದು ಮಳಿದು ಕಲಹ ಈಗ ಲದತದು ಮತವೋ ಎಲೆ ಪಾರ್ಥನಿ ಸ್ವಲ್ಪ
ಮುಖ ಈ ಕಡೆಗೆ ತಿರುಗಿಸಯ್ಯ. ಛೇ 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 ಛೇ. ದ್ವೈರಥ ಯುದ್ಧಕ್ಕೆ ಪಾರ್ಥನೊಂದಿಗಿನ ಸಮಯಕ್ಕಾಗಿ ಹಾತೊರೆಯುತ್ತಾ ಈ ತನಕ ಬದುಕು ಸಾಗಿಸಿದವ ಕರ್ಣ. ಹಾ, ಅಂತಹ ಕರ್ಣನೇ ಕರ್ಣನೇ ಇಂದಿನ ದಿನ ಏರಿದ ರಥದಿಂದ ಕೆಳಗಿಳಿದು ನಿನ್ನ ಸನಿಹಕ್ಕೆ ಬಂದು ಕೈ ನೀಡಿ ನಿಂತಿದ್ದೇನೆ. ಯಾಕೋ ಹೇ ಪಾರ್ಥ, ಹಾ, ಆಗ್ರಹದಿಂದ ಆಲಿಸಬೇಡ, ವಿರೋಧದಿಂದ ಕಾಣಬೇಡ. ಓ, ಒಬ್ಬ ಸರ್ವಸಮರ್ಥನಾದ ಹಾ, ಪರಾಯಣತೆಯನ್ನು ಮೆರೆಯುವ ಹಾ, ಒಬ್ಬಾತ ಯೋಧನಾಗಿ ನನ್ನತ್ತ ಒಂದು ಕ್ಷಣ ನೀನು ದೃಷ್ಟಿಯನ್ನು ಹರಿಯವು. ಸೋಮವಂಶಕ್ಕೆ ಅದು ಭೂಷಣಪ್ರಾಯ ಅಲ್ವೇ? ವಿರೋಧ, ವೈಷಮ್ಯ, ಮತ್ಸರ, ಸ್ಪರ್ಧೆ ಇದು ಸಹಜ, ಸ್ವಾಭಾವಿಕ. ಹಾ, ಆದರೆ ಆದರೆ ಸಮಸ್ಥಿತಿಯಲ್ಲಿ ಇದ್ದಾಗಲ್ಲೂ, ಸಮಸ್ಥಿತಿಯೇ ಇಲ್ಲ ಅಂತಾದರೆ ಅಂತಹ ಸ್ಪರ್ಧೆಗೆ, ಸಂಘರ್ಷಕ್ಕೆ ಒಬ್ಬ ಬುದ್ಧಿವಂತನಾದವ, ಧರ್ಮನಿರತನಾದವ ಮೌಲ್ಯವನ್ನು ಕಲ್ಪಿಸ್ತಾನೆ. ಹೇಳು, ನೋಡಿದೆಯಾ ನನ್ನ ದುಸ್ಥಿತಿಯನ್ನು? ರಥದ ಗಾಲಿಗಳು ನೆಲದ ಆಳವನ್ನು ಸೇರಿವೆ. ಹೌದಲ್ಲ. ಕುದುರೆಗಳು ಮಂಡಿಯೂರಿ ಬಾಯಲ್ಲಿ ಬೆಳ್ನೊರೆಯನ್ನು ವಮಿಸುತ್ತಾ ತಮ್ಮ ದೇಹ ಶ್ರಮವನ್ನು ಪ್ರಕಟಿಸುತ್ತಾ ಇವೆ. ಸೂತ ರಥದಲ್ಲಿ ಕುಳಿತಿದ್ರು ಸಾರಥ್ಯ ಮಾಡುವುದಿಲ್ಲ, ಕೇವಲ ನಿರರ್ಥಕವಾಗಿ ಕುಳಿತಿದ್ದಾನೆ ಅಷ್ಟೇ ಮಾತ್ರ. ಕೈಯಲ್ಲಿ ಆಯುಧ ಇಲ್ಲ, ಬೆನ್ನಿಗೆ ಬಿಗಿದ ಬತ್ತಳಿಕೆ ಬರಿದಾಗಿ ಹೋಗಿದೆ. ಈ ದಯನೀಯ ಸ್ಥಿತಿಯನ್ನು ನಿನ್ನಲ್ಲಿ ಹೇಳಿ ನಿನ್ನ ಅನುಕಂಪ ಸಂಪಾದಿಸಲಿಕ್ಕೆಲ್ಲ ಬಂದು ನಿಂತದ್ದು. ಈ ಅಸಮಸ್ಥಿತಿಯಲ್ಲಿರುವಂತಹ ನನ್ನನ್ನೊಮ್ಮೆ ನೀನು ಸರಿಯಾಗಿ ನಿರೀಕ್ಷಿಸಬೇಕು. ಯಾಕೆ ನಿರೀಕ್ಷಿಸಬೇಕು? ಸೋಮವಂಶ ಪ್ರದೀಪನಾಗಿ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ, ಕಾರ್ತವೀರ್ಯ ಸಮ ವಿಕ್ರಮನಾಗಿ ಪ್ರಪಂಚದಲ್ಲಿ ಪರಶಿವನನ್ನೇ ಪ್ರತಿಸ್ಪರ್ಧಿಯನ್ನಾಗಿ ಎದುರಿಸಿ ನಿಲ್ಲಬಲ್ಲ ವರ್ಚಸ್ಸನ್ನು ಹೊಂದಿದವನನ್ನುವುದನ್ನು ಹುಟ್ಟಿನಿಂದಲೇ ಅಶರೀರವಾಣಿಯ ಮೂಲಕವಾಗಿ ಪ್ರಪಂಚಕ್ಕೆ ಘೋಷಿಸುತ್ತಲೇ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡ ಧರ್ಮರಾಯನ ತಮ್ಮನಾದಂತಹ ಪಾರ್ಥ. ಆದದ್ದಕ್ಕಲ್ಲೋ ನಿನಗೆ ಪಾರ್ಥ ಅನ್ನುವ ಹೆಸರು ಬಂದದ್ದು. ಹೆತ್ತಬ್ಬೆಯ ತಾಯ್ತನವನ್ನು ಸಾರ್ಥಕಪಡಿಸಿದ ಮಗ ಅನ್ನುವ ಕಾರಣಕ್ಕೆ ಮೊದಲ ಮಗನಿಗೆ ಬರುವುದು ತಾಯಿಯ ಸಂಬಂಧವಾದ ಹೆಸರು. ಇದೆಲ್ಲ ಅಸ್ಥಾನದ ನಿವೇದನೆ. ಆದರೆ ಕೊನೆಯ ಮಗನಾದಂತಹ ನಿನಗೆ ಬಂತು ಆ ಹೆಸರು. ಹಾಗಿದ್ರೆ ಅದು ಏನನ್ನು ಧ್ವನಿಸ್ತದೆ? ಧರ್ಮರಾಯ ಭೀಮಾದಿಗಳು ಮಕ್ಕಳಲ್ಲ ಅಂತ ಅರ್ಥ ಅಲ್ಲ. ಆ ತಾಯಿಯ ತಾಯ್ತನದ ಪರಮ ಪ್ರಮಾಣವನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟಂತಹ ಮಹಾನುಭಾವ ನೀನು ಅಂತ ಅರ್ಥ. ಆದ್ದರಿಂದ ನೀನು ಪಾರ್ಥ. ಅಯ್ಯ, ಏನು ಆ ಮನೆತನದ ಕೀರ್ತಿಯ ಧಾವಡ್ಯಕ್ಕೆ ಕೊರತೆ ಬರುವಂತಹ ಒಂದು ಕೃತಿಗೆ ನೀನೆಂದಾದರೂ ಮನಸ್ಸು ಮಾಡುವುದಕ್ಕೆ ಸಾಧ್ಯವೋ ಹೇಳು? ಬಿಲುಹೀನನಾದ, ಶರಹೀನನಾದ, ಸಾರಥಿಹೀನನಾದ, ರಥಹೀನನಾದ ನನ್ನಲ್ಲಿ ಹೋರಾಟವನ್ನು ಮಾಡಿ ಗೆದ್ದರದನ್ನು ಗೆಲುವೆಂದು ನಿನಗೆ ಒಪ್ಪಿಕೊಳ್ಳುವುದಕ್ಕೆ ಬಂದೀತೆ. ಹಾಗೆಂದು ಹೋರಾಡದೆ ಬಿಡು ಅಂತ ನನ್ನ ಕೇಳಿಕೆ ಅಲ್ಲ, ಮುಂದುವರಿಸ್ತೀನಿ. ಇದೆಲ್ಲವನ್ನು ಮೇಳೈಸಿ ಸಮಸ್ಥಿತಿಯಲ್ಲಿ ನಿಂತು ಒಗ್ಗೂಡಿಸಬೇಕು. ಮತ್ತೊಮ್ಮೆ ನಿನ್ನಲ್ಲಿ ಸ್ಪರ್ಧಾ ಮನೋಭಾವದಿಂದಲೇ ಮುಂದಾಗಬೇಕು. ಈ ವಿಚಾರದಲ್ಲಿ ನನಗೆ ಇವತ್ತಿಗೂ ಆಲಸ್ಯ ಇಲ್ಲ. ನಿನ್ನಲ್ಲಿ ಹೋರಾಟವೇ, ಆದರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ನಾನು ಒದಗಿಸಿ ಬರುವಷ್ಟರ ತನಕದ ಅವಕಾಶವನ್ನು ನನಗೆ ಕೊಡುವೆಯಾ ಹೇಳು? ನೀನು ಮತ್ತೆ ಒಗ್ಗೂಡಿಸಬಲ್ಲೆ. ಯಾವುದರಿಂದ ಊನನಾಗಿದ್ಯೋ ಅದರ ಸಹಿತವಾಗಬಲ್ಲೆ. ನಮ್ಮಿಂದ ಏನು ನೀನು ಅಪೇಕ್ಷಿಸುವುದಿಲ್ಲ, ಅವಕಾಶ ಮಾತ್ರ. ಅಸಮಬಲನಲ್ವೇ ನೀನು? ಅಸಮಬಲನಿಂದ ಒಲಿಯಲೇಬೇಕು. ವಸುದೆಗೆ ಗಾಂಡೀವವನ್ನು ಇಳಿಸಿದ್ದೇನೆ. ಬಳಿಕ ರಾಧೇಯ ನಸು ತಿರುಗಿ ಬಾಗಿ ಮಂಡಿಯನೂರಿ ಗಾದಿಗೆ ಪಿಡಿದೆದ್ದು ಕಾಣುವ ಕರ್ಣ, ಅರ್ಜುನ, ಅಸಮಬಲ ನೀನು. ನಿನ್ನ ಬಗ್ಗೆ ಪ್ರಸಿದ್ಧಿ ಅಸಹಾಯ ಶೂರ ಎನ್ನುವ ಹಾಗೆ ನೀನೇ ಒಬ್ಬ ಯೋಧನಿಗೆ ಪ್ರಾಪ್ತಿಸಬೇಕಾದ, ಇಟ್ಟುಕೊಳ್ಳಬೇಕಾದ ಅರ್ಹತೆಗಳು ಇಲ್ಲದೆ ಹೋದಂತಹ ಸ್ಥಿತಿಯಲ್ಲಿ ಸವನಿಸಬಹುದಾದ ವೈರಾಗ್ಯ, ಪರಾಭೂತ ಸ್ಥಿತಿ, ಅದನ್ನು ಮನಮುಟ್ಟುವ ಹಾಗೆ ವಿವರಿಸಿದ್ದಿ. ಅವಕ್ಕಾಗಿ ನಿನ್ನನ್ನೇ ದಿಟ್ಟಿಸಿ ನೋಡಿದ್ರೆ
ಯಾವುದನ್ನು ನೋಡು ಪಾರ್ಥ ಅಂತ ನೀನು ಹೇಳ್ತೀಯೋ ಅದನ್ನು ಕಾಣುವ ಪ್ರಯತ್ನ ಮಾಡಿದರೆ ಹೌದಯ್ಯ, ನೀನು ಅಸಮಬಲ ಎನ್ನುವುದು ನನಗೆ ನಿಖರವಾಗಿ ನಿರ್ದಿಷ್ಟವಾಗಿ ಹೊಳೆಯಿತು. ಇದು ನೀನು ಯಾಚಿಸಿದ ಕಾಲಾವಧಿಯನ್ನು ಕೊಟ್ಟರೆ, ನೀನು ನಿರೀಕ್ಷಿಸಿದ ಸಮಯ ನಿನಗೆ ಸಿಕ್ಕಿದರೆ, ನಮ್ಮನ್ನು ಬಯಸದೆ ನಮ್ಮನ್ನು ಅವಲಂಬಿಸದೆ ಸ್ವಂತ ಪ್ರಯತ್ನದಿಂದ ಸಾಮರ್ಥ್ಯವನ್ನು ಒಗ್ಗೂಡಿಸ್ತೀಯಲ್ಲ, ಸ್ವಾವಲಂಬಿ ಆಗಿರ್ತೀಯಲ್ಲ, ಇದನ್ನು ಮೆಚ್ಚಿ ವಿಶೇಷವಾದ ಅಭಿಮಾನದಿಂದ ಗೌರವದಿಂದ ಯೋಧನ್ಯಾಯೇಣ ಗಾಂಡೀವವನ್ನು ಇಳಿಸಿದ್ದೇನೆ. ಎತ್ತು ಆದರೆ ಮಂಡಿ ಊರಿ ಎತ್ತುವ ನಿನ್ನನ್ನು ನಾನು ಎದೆಯ ಮಟ್ಟದಿಂದ ಬಹಳ ನೋಡಿದ್ದೇನೆ. ನೋಡುವ ನಿನ್ನ ರಟ್ಟೆಯ ತ್ರಾಣವನ್ನೊಮ್ಮೆ ಬೇರೆ ಬೇರೆ ಪಾರ್ಶ್ವದಿಂದ ನೋಡಿಬಿಡ್ತೇನೆ. ಎತ್ತಂತೆ ಒಳ್ಳೆಯದು. ನಿನ್ನ ಮಾತಿನಲ್ಲಿ ವಿಶ್ವಾಸವನ್ನು ಇರಿಸಿ ಬೆನ್ನು ಹಾಕಿ ರಥ ಎತ್ತುತ್ತೇನೆ. ಎತ್ತಂತೆ 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 ಎದೆ ಮಾರ್ಪುರಿ ಕಾಟಿ ವೈರಿಗಳಿಗ ಬದ್ದೆಸಗಿದಾಗಲೇ ಕೊರಲು ಬೇಕೆಂಬುದರ ಸುಗಳ ಹಸನಾದ ತೋಡು ತೋಡು ಮಹಾದ್ರವನೆಂದು ಮುರವೈರಿ ಗರ್ಜಿದೆ ಅರ್ಜುನ, ಕೃಷ್ಣ, ಮರುಳೆ ಕೌಂತೆಯ, ಯಾಕಪ್ಪ ಏನಿದು? ಆದಷ್ಟು ಬೇಗ ಇದನ್ನು ಮುಗಿಸುವುದಲ್ವ? ಒಂದು ಕಾಲಮಿತಿಯ ಒಳಗಡೆ ಮುಗಿಸುವುದು ಬಿಟ್ಟು ಮತ್ತು ಸಹ ದೀರ್ಘ ಆದರೆ ಇವತ್ತೇ ಮುಗಿಬೇಡು. ಇದು ಮುಗಿಬೇಕು. ಉದಯಿಸಿದ ಸೂರ್ಯನು ಅಸ್ತಮಿಸುವುದರ ಒಳಗಾಗಿ ಕರ್ಣನು ಅರ್ಜುನನು ಇತ್ಯರ್ಥ ಆಗಬೇಕಾದ ನಿರ್ಣಯ ಆಗಬೇಕು. ಹಾಗಾದರೆ ಈಗ ಕರ್ಣನದ್ದಾದಂತಹ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶ ಏನು? ಅಸಹಾಯಕನಾಗಿದ್ದಾನೆ. ಹೌದಲ್ಲ? ಹೌದು. ಅಂತ ಹೊತ್ತಿಗೆ